ಇಲ್ಲಮ್ಮ, ನಿನ್ನ ಸಮಾಧಾನಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಇನ್ಮೇಲೆ ನಾನು ಆ ಮನೆಗೆ ಹೋಗೋದಿಲ್ಲ. ನಿಜ ಹೇಳ್ತಿದ್ದೀನೋ? ಯಾಕೆ ಹೋಗಲ್ಲ? ಏನಾಯ್ತು? ನಮ್ದೊಂದು ಜೀವನ ಇರತ್ತಲ್ಲ, ನಾವು ಅದನ್ನು ನೋಡ್ಕೋಬೇಕಲ್ವಾ? ಅಂದ್ರೆ ಅಮ್ಮ, ನಾನು ಯಾವಾಗಲೂ ಆಸೆ ಪಡ್ತಾ ಇದ್ದೆ ಅಲ್ವಾ, ನಾನು ಏನೇ ಮಾಡಿದ್ರು ನಾನು ಸ್ವಂತ ಕೆಲಸ ಮಾಡಬೇಕು ಅಂತ. ಇನ್ಮೇಲೆ ನಾನು ಏನು ಮಾಡಿದ್ರು ಸ್ವತಂತ್ರವಾಗಿ ಮಾಡ್ತೀನಿ. ನನಗೋಸ್ಕರ ಮಾಡ್ತೀನಿ, ನಮ್ಮ ಮನೆಗೋಸ್ಕರ ಮಾಡ್ತೀನಿ. ತ್ರಿಶೂಲ್, ನಿಮ್ಮ ಬಾಯಲ್ಲಿ ಇಂಥ ಮಾತಾ? ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಅಂಥದ್ದೇನಾಯ್ತು? ಯಜಮಾನ್ರ ಮನೆಗೆ ನಿಜವಾಗ್ಲೂ ಹೋಗಲ್ವಾ? ಹೌದಮ್ಮ, ನಾನೆಲ್ಲೂ ಹೋಗಲ್ಲ. ಅವ್ರು ದೊಡ್ಡವರು, ನಾವು ಚಿಕ್ಕವರು. ಅವ್ರು ಶ್ರೀಮಂತರು, ನಾವು ಬಡವರು. ಅವ್ರ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು? ನಮ್ಮ ಯೋಗ್ಯತೆ ತಕ್ಕಂತೆ ನಾವಿರ್ಬೇಕಲ್ವನಮ್ಮ. ಮತ್ತೆ ಇಷ್ಟು ದಿನ ಅವರು ನಾವೆಲ್ಲ ಒಂದೇ ಅಂತ ಹೇಳ್ತಿದ್ದೆ ನೀನು. ಹೂವಿನ ಜೊತೆ ನಾರು ಕೂಡ ದೇವ್ರ ಪಾದ ಸೇರತ್ತೆ, ಅವೆರಡು ಒಂದೇ ಅಂತ ತಪ್ಪು ತಿಳ್ಕೊಂಡಿದ್ದೆ. ದೇವ್ರ ಪಾದ ಸೇರಿದ ತಕ್ಷಣ ನಾರು ಯಾವತ್ತೂ ಹೂವಾಗ್ಬಿಡೋದಿಲ್ಲ, ಹೂಗಿರೋ ಬೆಲೆನೂ ಅದಕ್ಕೆ ಸಿಗೋದಿಲ್ಲ. ತ್ರಿಶೂಲ್, ನೀನ ಈ ತರ ಮಾತಾಡ್ತಾ ಇರೋದು? ನಾನೇಮ್ಮ, ಇಷ್ಟು ದಿನ ನನಗಿದು ಯಾವುದ್ರ ಅರಿವು ಇರಲಿಲ್ಲ. ದೊಡ್ಡವರಿಂದ ನನಗೆ ಜ್ಞಾನೋದಯ ಆಗಿದೆ. ಇನ್ಮೇಲೆ ನನಗೆ ತಪ್ಪು ಮಾಡೋದಿಲ್ಲ, ಅವ್ರ ಸಹವಾಸಕ್ಕೆ ಹೋಗೋದಿಲ್ಲ. ಚಿಕೇಶ್ ಮಾಡ್ರೆ, ನನ್ನ ಯೋಗ್ಯತೆ ಏನು ಅಂತ ನಂಗೆ ಅರ್ಥ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತ್ರಿವಿಕ್ರಮ್, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀರಾ? ತ್ರಿಶೂಲ್ ಮಾಡಿದ ತಪ್ಪಾದ್ರೂ ಏನು? ಏನ್ ತಪ್ಪ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಪ್ರಸಾದ ತಂದ್ಕೊಟ್ಟಿದ್ದ ತಪ್ಪ? ಹೌದು, ತಪ್ಪೇ. ಅವನ್ ಲೆವೆಲ್ ಏನು ಅಂತ ತಿಳ್ಕೊಂಡ ಕೆಲಸ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ತಾ ಇದ್ದೆ. ನಾನು ಬೇರೆ, ಅವನು ಬೇರೆ ಅಂತ ತಲೆಲೇ ಇಲ್ವಲ್ಲ. ಅವನ್ ಲೆವೆಲ್ಗೆ ಟ್ರೀಟ್ ಮಾಡ್ತಾನೆ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಅಲ್ಲ ತ್ರಿವಿಕ್ರಮ್, ನೀವಿಬ್ರು ಸ್ನೇಹಿತರಲ್ವಾ? ಫ್ರೆಂಡ್ಶಿಪ್ ಅನ್ನೋದನ್ನ ಅವನಿಗೆ ಪಾಪ ಅಂತ ಕೊಟ್ಟಿರೋದು. ಅಷ್ಟಕ್ಕೆ ನನಗೆ ಸರಿಸಮ ಆಗ್ಬಿಡ್ತಾನ? ನನಗೆ ಯಾರೇ ಗೇಲಿ ಮಾಡಿದ್ರು ಇಷ್ಟ ಆಗಲ್ಲ. ತ್ರಿವಿಕ್ರಮ್, ನೀವಿಬ್ರು ಇಷ್ಟು ವರ್ಷಗಳಿಂದ ಜೊತೆಗಿದ್ದೀರಾ, ನಿಮ್ಗವ್ರು ಅಷ್ಟೊಂದು ಸಹಾಯ ಮಾಡ್ತಾರಲ್ವಾ? ಕೆಲವೊಂದು ವಸ್ತು ನಮ್ಮನ್ನ ಹೊತ್ಕೊಂಡು ತಿರುಗಾಡುತ್ತೆ, ಕಾಲ್ಗೆ ಮುಳ್ಳು ಚುಸ್ತರಾಗೆ ರಕ್ಷಣೆ ಮಾಡುತ್ತೆ. ಹಾಗಂತ ಅದನ್ನ ಬೆಡ್ರೂಮ್ ತಗೊಂಡೋಗಿ ಇಟ್ಕೋತೀವ? ಮನೆಯಿಂದ ಹೊರಗಡೆನೆ ಇಡಬೇಕು. ಅಲ್ಲ ತ್ರಿವಿಕ್ರಮ್, ನಿಮ್ಮ ಬಾಯಲ್ಲಿ ಪ್ರತಿಯೊಬ್ಬ ಮನುಷ್ಯಂಗೂ ಪೇಷನ್ಸ್ ಲೆವೆಲ್ ಅಂತ ಇರುತ್ತೆ. ಅದು ಕ್ರಾಸ್ ಆದಾಗ್ಲೇ ಹೀಗಾಗದು. ತ್ರಿಶೂಲ್ ವಿಷಯದಲ್ಲಿ ನಂಗೆ ಯಾರು ಸಮಾಧಾನ ಮಾಡೋದು ಬೇಕಾಗಿಲ್ಲ. ಪರಮೇಶ್ವರ, ತ್ರಿವಿಕ್ರಮ್ ಯಾಕೆ ಹೀಗಾಡ್ತಿದ್ದಾರೆ? ಅವ್ರಿಗೇನಾಗಿದೆ? ನೀನು ನನಗೆ ದೇವಸ್ಥಾನ ಪ್ರಸಾದ ಕೊಡ್ತೀಯ? ನೀನೊಬ್ಬ ಗೆಲ್ಸ್ತೋನು ಅಂತ ನಾಟಕ ಇದೆ ಅಲ್ವಾ? ನಿನ್ ಲೆವೆಲ್ ಏನು, ನನ್ನ ಲೆವೆಲ್ ಏನು ಗೊತ್ತಿದ್ಯಾ ನಿಂಗೆ? ಗೊತ್ತಿದ್ದು ನಿನ್ನ ಕೈಯಾಗ ನನಗೆ ಕೊಡ್ತೀಯ? ಚಿಕೇಶ್ ಮಾಡ್ರೆ, ನಿಮ್ಮಿಂದ ಇಂಥ ಮಾತು ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಚಿಕೇಶ್ ಮಾಡ್ರೆ, ನಿಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ನಿಮ್ಗೆ ಏನು ಬೇಕಾದ್ರೂ ತಕ್ಷಣ ತಗೋಬೋದು ಅಂತೆಲ್ಲ ಗೊತ್ತು ನನಗೆ. ಆದರೆ ಇಷ್ಟು ವರ್ಷ ನಮ್ಮ ಸ್ನೇಹದಲ್ಲಿ ಅದು ಯಾವುದೂ ಕಾಣಿಸ್ಕೊಂಡಿರಲಿಲ್ಲ. ನೀವೇ ಎಷ್ಟೋ ಸತಿ ಹೇಳಿದ್ದೀರಾ, ಲೇ ನಾನೇನು ಯಜಮಾನ ಅಲ್ವೋ, ಚಿಕ್ಕ ಯಜಮಾನ ಅಂತ ಕರಿಬೇಡ, ತ್ರಿವಿಕ್ರಮ್ ಅಂತ ಕರಿ ಅಂತ. ನೀವು ಇವತ್ತು ನನ್ನನ್ನು ಇಷ್ಟು ವರ್ಷ ಸ್ನೇಹಿತನ ಸ್ಥಾನದಲ್ಲಿದ್ದೋದು ನಾನು ಇವಾಗ ಹೇಗೆ ಕೆಲಸದೋದಾಗ್ಬಿಟ್ಟೆ. ನಿಮ್ಮ ಯೋಚನೆ ಸರಿಯಾಗೇ ಇದೆ ಚಿಕೇಶ್ ಮಾಡ್ರೆ. ಆಳು ಆಳೆ, ಅರಸ ಅರಸಾನೆ. ಶಿವಾನಿ, ಪ್ರತಿ ಸತಿ ಯಾವಾಗ ನಿನ್ನ ಫೋನ್ ಬರುತ್ತೋ ಅಂತ ಕಾಯ್ತಾ ಇರ್ತಾ ಇದ್ದೆ.
ಆದರೆ ಇವಾಗ ನಿನ್ನ ಫೋನ್ ಬಂದ್ರೂ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ. ಸಾರಿ. ನನಗೆ ಗೊತ್ತು ನೀನು ಯಾಕೆ ಫೋನ್ ಮಾಡ್ತಾ ಇದೀಯ ಅಂತ. ನನಗೆ ಸಮಾಧಾನ ಮಾಡಕ್ಕೆ ನೀನು ಫೋನ್ ಮಾಡ್ತಾ ಇದೆಯಲ್ಲ. ಆದರೆ ಇವಾಗ ನನಗಾಗಿರೋ ನೋವಿಗೆ ಯಾರು ಸಮಾಧಾನ ಮಾಡಿದ್ರೂ ಆಗೋದಿಲ್ಲ. ತ್ರಿಶೂಲ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ನನ್ನ ಕಾಲ್ ಯಾಕೆ ಕಟ್ ಮಾಡ್ತಾ ಇದ್ದಾನೆ? ಪ್ರತಿ ಸತಿ ನಾನು ಕಾಲ್ ಮಾಡಿದಾಗ ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡ್ತಿದ್ದ. ಮಧ್ಯರಾತ್ರಿಲಿ ಕಾಲ್ ಮಾಡಿದ್ರು ಫೋನ್ ಎತ್ತಿ ಮಾತಾಡ್ತಿದ್ದ. ತ್ರಿವಿಕ್ರಮ್ ನಡವಳಿಕೆಯಿಂದ ಅವನಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದ್ರೂ ನನ್ನ ಜೊತೆ ಒಂದ್ಸತಿ ಮಾತಾಡ್ಬೋದಲ್ಲ? ಡಾಕ್ಟರ್ ಫ್ಯಾಮಿಲಿನ ಸೇಫಾಗಿ ಕರ್ಕೊಂಡೋಗಿ ಗೆಸ್ಟ್ ಹೌಸಲ್ಲಿ ಬಿಟ್ಟು ಬಂದಾಯ್ತು. ವೆರಿ ಗುಡ್ ಕಣ, ತುಂಬ ಒಳ್ಳೆ ಕೆಲಸ ಮಾಡಿದೆ. ಬೇರೆ ಏನಾದರೂ ವಿಷಯ ಇದೆಯಾ ಯಜಮಾನ್ರೆ? ವಿಷಯ ಇದೆ, ಆದರೆ ಹೇಳಿದ್ರೆ ನೀನು ಗಾಬರಿ ಆಗಬಾರ್ದು. ಗಾಬರಿ ಆಗೋ ವಿಷಯನಾ? ಏನು ಯಜಮಾನ್ರೆ? ಅದು ನಾವು ನಾಗಮಣಿನ ತರುವಾಗ ನೀನೇ ಮಾತಾಡ. ನಮಸ್ತೆ ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಶಾಂಬಶಿವ ಅವರ ಹಾಸ್ಪಿಟಲ್ ಸ್ಟಾಫ್. ಒಂದು ನಿಮಿಷ ಯಜಮಾನ್ರೆ, ಹಾಸ್ಪಿಟ್ಲಿಂದ ಫೋನು. ಹಾಸ್ಪಿಟ್ಲಾ? ಹಲೋ, ಹೇಳಿ. ಡಾಕ್ಟ್ರು ವಿಚಾರ ಕೇಳಿ ನನಗೆ ತುಂಬಾನೇ ಬೇಜಾರಾಯಿತು. ನಾನು ಇಷ್ಟು ದಿವಸ ಊರಲ್ಲಿರಲಿಲ್ಲ, ಇವಾಗ ಬಂದೆ. ಡಾಕ್ಟ್ರು ನನಗೊಂದು ಮುಖ್ಯವಾದ ಕೆಲಸ ಹೇಳಿದ್ರು, ನಾನು ಅದನ್ನು ಮಾಡಬೇಕು. ಇಂಪಾರ್ಟೆಂಟಾ? ಏನದು? ಡಾಕ್ಟ್ರು ನಿಮ್ಗೊಂದು ಹಾರ್ಡ್ ಡಿಸ್ಕ್ನ ತಲುಪ್ಸಕ್ಕೆ ಹೇಳಿದ್ದಾರೆ. ಆ ಹಾರ್ಡ್ ಡಿಸ್ಕಲ್ಲಿ ಏನಿದೆ ಅನ್ನೋದು ಗೊತ್ತಾ? ಗೊತ್ತಿಲ್ಲ ಸರ್, ತುಂಬಾ ಇಂಪಾರ್ಟೆಂಟ್ ಅಂತ ಮಾತ್ಗೂ ಹೇಳ್ತಿದ್ರು, ಅಷ್ಟು ಮಾತ್ರ ಗೊತ್ತು. ಸರಿ, ಯಾವಾಗ ಕೊರಿಯರ್ ಮಾಡಿದ್ದೀರಾ? ಇವತ್ತು ಬೆಳಗ್ಗೆ ಕೊರಿಯರ್ ಮಾಡಿದ್ದೀನಿ ಸರ್, ನಾಳೆ ನಿಮ್ಗೆ ತಲುಪುತ್ತೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಯಜಮಾನ್ರೆ, ಏನೋ ಹಾರ್ಡ್ ಡಿಸ್ಕು ಅದು ಇದು ಅಂತ ಇದ್ರು, ಏನು ವಿಷಯ? ಸಾಂಬಶಿವ ನನಗೆ ತಲುಪಿಸು ಅಂತ ಅವನ ಫ್ರೆಂಡ್ ಕೈಲಿ ಒಂದು ಹಾರ್ಡ್ ಡಿಸ್ಕ್ ಕೊಟ್ಟಿದ್ದಾನಂತೆ. ಅವ್ರು ಅದನ್ನು ಕೊರಿಯರ್ ಮಾಡಿದ್ದಾರೆ. ಅದು ನನ್ನ ಕೈಗೆ ಸಿಕ್ಕಿದ್ರೆ ಆ ಸೀಕ್ರೆಟ್ ಏನು ಅನ್ನೋದು ನನಗೆ ಗೊತ್ತಾಗೋಗುತ್ತೆ. ತ್ರಿವಿಕ್ರಮ್ ಯಾಕೆ ಹೀಗೆಲ್ಲ ಮಾಡಿದ್ರು? ನನ್ನ ಆದಿಶೇಷನಲ್ಲಿ ಯಾವತ್ತೂ ಇಂಥ ಗುಣ ಇರಲಿಲ್ಲ. ಅವನು ಅನಾವಶ್ಯಕವಾಗಿ ಯಾರ ಮೇಲೂ ಕೈ ಮಾಡಿದವನಲ್ಲ, ಯಾರನ್ನೂ ಹೀಯಾಳ್ಸಿ ಮಾತಾಡಿರ್ಲಿಲ್ಲ. ಹಾಗಿದ್ಮೇಲೆ ತ್ರಿವಿಕ್ರಮ್ನಲ್ಲಿ ಇಂಥ ಗುಣ ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಮೊದಲು ಆಗಿರೋ ಗಾಯನ ವಾಸಿ ಮಾಡಬೇಕು. ತ್ರಿಶೂಲ್ನ ಸಮಾಧಾನ ಮಾಡಿ ಅವರಿಬ್ರು ಒಂದಾಗೋ ಹಾಗೆ ಮಾಡಬೇಕು. ನೀವಿಲ್ಲಿದ್ದೀರಾ? ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ನೀವು? ನಿಮ್ಮನ್ನ ಎಷ್ಟು ಕಡೆ ಹುಡುಕಿದ್ದೀನಿ ಗೊತ್ತಾ? ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು? ಅದು ನಿಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಹೇಳಿದ್ರು. ಇನ್ನೂ ದೇವಸ್ಥಾನದಲ್ಲಿ ನಡೆದ ವಿಚಾರನೇ ಯೋಚನೆ ಮಾಡ್ತಾ ಇದ್ದೀರಾ? ಅದೊಂದು ಚಿಕ್ಕ ವಿಷಯ ತ್ರಿಶೂಲ್, ಅದಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ನೋಡೋರ್ಗೆ ಇದು ಚಿಕ್ಕ ವಿಷಯನೇ ಆಗಿರ್ಬೋದು, ಆದರೆ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ನನ್ನ ನೋವೇನು ಅಂತ. ನನಗೆ ಅರ್ಥ ಆಗತ್ತೆ ತ್ರಿಶೂಲ್. ಸ್ನೇಹಿತರ ಮಧ್ಯೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಇಷ್ಟು ಗಂಭೀರವಾಗಿ ತಗೊಳ್ಳೋದು ಸರಿಯಲ್ಲ. ಈಗ ನೋಡಿ, ತ್ರಿವಿಕ್ರಮ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನಡ್ಸ್ಕೊತಿದ್ರಲ್ವಾ? ನಾನು ಹಾಗೆ ಅನ್ಕೊಂಡಿದ್ದೆ, ಆದರೆ ಆ ಮಾತನ್ನ ನನ್ನ ಕೈ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ತ್ರಿಶೂಲ್, ಏನೋ ಕೆಟ್ಟಗಳಿಗೆ ಒಂದು ಮಾತು ಬಂದ್ಬಿಟ್ಟಿದೆ, ನೀವು ಅದನ್ನ ಮರ್ತು ಬಿಡಿ. ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡಬೇಡಿ. ತ್ರಿವಿಕ್ರಮ್ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ ಅಭಿಮಾನನೇ ಬೇರೆ ಅಲ್ವಾ? ಆ ಪ್ರೀತಿ ಅಭಿಮಾನ ಇದ್ದಿದ್ದಕ್ಕೆ ಅವ್ರು ಆಡಿದ ಮಾತನ್ನ ನನ್ನಿಂದ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ಈ ಥರ ಎಲ್ಲ ಇರಲಿಲ್ಲ.
ಚಿಕ್ಕೇಶ್ಮಂಡ್ರು ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಥರ ಎಲ್ಲ ಮಾತಾಡಿರಲಿಲ್ಲ. ಬೇರೆಯವ್ರು ಈ ಥರ ಮಾತಾಡಿದಾಗ್ಲೂ ಅವ್ರ ಬಾಯಿನ ಅವರೇ ಮುಚ್ಚಿರೋರು. ಅಂಥದ್ರಲ್ಲಿ ಇವತ್ತು ಅವ್ರ ಬಾಯಲ್ಲೇ. ತ್ರಿಶೂಲ್, ಏನೋ ಒಂದು ಮಾತು ಬಂದ ತಕ್ಷಣ ಅದು ಸತ್ಯ ಆಗುತ್ತಾ? ಅದನ್ನ ನಾವು ಗಂಭೀರವಾಗಿ ತಗೊಳಕ್ಕಾಗತ್ತಾ? ಅದು ಸತ್ಯನೇ ಶಿವಾನಿ ಅವರೇ. ರೀನಮ್ಮ ನಾನು ಯಾವಾಗಲೂ ಕೆಲಸದವನು ಅಂತ ಕರೀತಾ ಇರ್ತಾರೆ, ಅಮ್ಮವರು ಹಾಗೆ ಕರೆಯೋದು. ಗೋವಿಂದ ಮಾಮ ಅಂತೂ ಯಾವಾಗಲೂ ನನ್ನ ಕೆಲಸದವ್ರು ಅಂತ ಕರೀತಾರೆ. ಆದ್ರೆ ಚಿಕ್ಕ ಯಜಮಾನ್ರ ಬಾಯಲ್ಲಿ ಇವತ್ತು ಮೊದಲನೇ ಸತಿ ಆ ಥರ ಕೇಳ್ತಾ ಇರೋದು. ಅದಕ್ಕೆ ನನ್ನ ಕೆಲಸ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ತ್ರಿಶೂಲ್, ನೀವು ಈ ವಿಷಯದಲ್ಲಿ ತುಂಬಾ ಹಠ ಮಾಡ್ತಾ ಇದ್ದೀರಾ. ದಯವಿಟ್ಟು ರಾಜಿ ಆಗ್ಬಿಡಿ. ನೀವೇನು ಹೇಳಿದ್ರು ಒಪ್ಕೋತೀನಿ ಮೇಡಮ್. ನೀವು ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ. ಆದ್ರೆ ಈ ವಿಷಯದಲ್ಲಿ ನನ್ನಿಂದ ಒಪ್ಕೊಳಕ್ಕಾಗಲ್ಲ. ಇಷ್ಟೊಂದು ಅಹಂ ಯಾಕೆ? ಇದು ಅಹಂ ಅಲ್ಲ ಮೇಡಮ್, ಸ್ವಾಭಿಮಾನ. ನಾವು ಬಡವರಾಗಿರ್ಬೋದು, ಇವತ್ತಿನ ಊಟನ ಇವತ್ತೇ ದುಡ್ಡು ತಿಂತಾ ಇರ್ಬೋದು, ಆದ್ರೆ ನಮಗೂ ಸ್ವಾಭಿಮಾನ ಅನ್ನೋದಿರತ್ತೆ. ಆಯ್ತು, ಇದು ಒಂದ್ಸತಿ ಅದನ್ನೆಲ್ಲ ಮರ್ತ್ಬಿಡಿ ತ್ರಿಶೂಲ್. ಒಡೆದೋಗಿರೋ ಕನ್ನಡಿನ ಯಾವತ್ತೂ ಜೋಡ್ಸಕ್ಕಾಗಲ್ಲ. ನನ್ನ ಬಿಟ್ಬಿಡಿ ಪ್ಲೀಸ್. ಸರ್, ಸರ್ ಕೊರಿಯರ್ ಬಂದಿದೆ. ನನಗ ಇಲ್ಲ ಸರ್, ದಿಗ್ವಿಜಯ್ ಅವ್ರ ಹೆಸರು ಬಂದಿದೆ. ನಿಮ್ಮನೆಯವರಲ್ಲ, ಸ್ವಲ್ಪ ಕೊಟ್ಬಿಡಿ ಸರ್. ನಾನು ಇವಾಗ ಅವ್ರ ಮನೆಗೆ ಹೇಗೆ ಹೋಗ್ಲಿ? ಹೋದ್ರೆ ಚಿಕ್ಕ ಯಜಮಾನ್ರು ಕಾಣಿಸ್ತಾರೆ. ಎಷ್ಟು ಹೇಳಿದ್ರು ಮತ್ತೆ ಕಣ್ಣು ಕಾಣಿಸ್ಕೋತಾರೆ ಅಂತ ಅನ್ಕೋತಾರೆ. ಗೋವಿಂದ ರೋಡಲ್ಲಿ ನಿಂತ್ಕೊಂಡು ಗೋವಿಂದ ಮಾವ ಅಂತ್ಕೊ. ಲೈ, ಎಷ್ಟು ಸಲ ಹೇಳಿದ್ದೀನಿ ನಾನು ಮಾವ ಅಂತ ಕರಿಬೇಡ ಅಂತ. ಹಂಗೆ ಕರಿಯಕ್ಕೆ ನೀನು ಮಕ್ಕನ ಮಗನ ತಂಗಿ ಮಗನ ಸುಂದರ ತಾನೆ? ಸಾರಿ, ಅದು ನಿಮ್ಮನ್ನು ಕರೆಯೋ ಗಡಿಬಿಡಿನಲ್ಲಿ ಬಾಯಿನ ಬಂದ್ಬಿಡ್ತು ಅಷ್ಟೇ. ಹಾಂ, ಹೋಲಿ ಬಿಡು. ಏನು ವಿಷಯ? ಯಜಮಾನ್ರಿಗೆ ಕೊರಿಯರ್ ಬಂದಿದೆ, ಸ್ವಲ್ಪ ಕೊಟ್ಬಿಡಿ. ನಾನು ಕೊರಿಯರ್ ಕೊಡೋದ? ಕೊಡಲ್ಲ. ನನಗೆ ಬೇರೆ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು. ನೀವೇ ಕೊಟ್ಬಿಡಿ. ಏನು ಮಾಡೋದಪ್ಪ, ಈ ಮನೆಗೆ ಬಂದಮೇಲೆ ನಾವು ಒಂಥರ ಕೆಲಸದವ್ರೆ. ಕೊಡು ಕೊಡು. ಈ ಮನೆ ಕೆಲಸದವನ್ಗೆ ಏನು ದಿಮಾಕು. ಇನ್ನೊಂದ್ಸಲ ನಾನು ಕೈ ಸಿಕ್ಕರೆ ಕೈಮಾ ಮಾಡ್ಬಿಡ್ತೀನಿ. ಮಾವ, ಹಾಂ, ಏನು ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗ್ತಿದ್ರ? ಏನಾಯ್ತು? ಅದೇ ಹೇಳಿ ಮಯ್ಯ, ಕೊರಿಯರ್ ಬಂದಿತ್ತು. ಮನೆಗೆ ತೊಗೊಂಡೋಗಿ ಕೊಡೋ ಅಂದ್ರೆ ನಾನು ತೊಗೊಂಡೋಗಿ ಕೊಡೋಲ್ಲ, ನೀನು ತೊಗೊಂಡೋಗಿ ಕೊಡಿ ಅಂತಾನೆ. ಮನೆ ಹಾಳಾಗಿ ಯಜಮಾನ್ ಥರ ಆಡ್ತಾನಲ್ಲ ಅವನು. ಕೊರಿಯರಾ? ಹಾಂ, ಏನು ಕೊರಿಯರು? ಬಾಬಾಜಿಗೆ ಒಂದು ಪಾರ್ಸಲ್ ಬಂದಿತ್ತು. ಏನು ಗೋವಿಂದ ಅದ್ ಕೈಲಿ? ಬಾಬುಜಿ, ಇದು ನಿಮಗೆ ಬಂದಿರೋದು ಕೊರಿಯರು. ಕೊರಿಯರ? ಯಾರು ಕಳಿಸಿದ್ದಾರೆ? ಅದೇ ಬಾಬುಜಿ, ನಿಮ್ಮ ಫ್ರೆಂಡು ಡಾಕ್ಟರ್ ಸಾಂಬಶಿವ. ಶಿವ ಅಂಕಲ್ ಮಾಡಿರೋ ಕೊರಿಯರಾ? ಏನಿರ್ಬೋದು ಆ ಸೀಕ್ರೆಟ್? ಏನಾದ್ರು ನಂದೀಶ, ಅದ್ರಲ್ಲಿ ಏನಿದೆ ನೋಡು. ಹಾರ್ಡ್ ಡಿಸ್ಕು. ಹಾರ್ಡ್ ಡಿಸ್ಕ್ ಅಂದ್ರೆ ನನ್ನ ಬರ್ತ್ ಸೀಕ್ರೆಟ್ ಎಲ್ಲದೂ ಇದರಲ್ಲೇ ಇರುತ್ತೆ. ಇದೇಗ ಇವಾಗ ಇಲ್ಲಿಗೆ ಬಂತು? ಶಿವು ಅಂಕಲ್ ಸಾಯಕ್ಕೂ ಮುಂಚೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಹೋಗಿದ್ದ. ಛೇ, ನಂದೀಶ, ಅವ್ರು ನನ್ನ ಲ್ಯಾಪ್ಟಾಪ್ ತಗೊಂಬ, ಏನಿದೆ ಅಂತ ನೋಡೋಣ. ಡ್ಯಾಡಿ ಹಾರ್ಡ್ ಡಿಸ್ಕ್ನಲ್ಲಿರೋ ಡೇಟಾ ನೋಡಿದ ತಕ್ಷಣ ಅವ್ರಿಗೆಲ್ಲ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ. ಏನು ಮಾಡಲಿ ನಾನು? ತ್ರಿವಿಕ್ರಮ, ಡ್ಯಾಡ್, ಬಾಯ್ ಒಂಚೂರು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಿ. ಡ್ಯಾಡ್ ನನ್ನ ಹತ್ರನೇ ಕೆಲಸ ಮಾಡಿಸ್ತಾ ಇದ್ದಾರೆ.
ಇದೊಳ್ಳೆ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲಿ ಹೇಳ್ಕೊಳ್ಳೋ ಹಾಗಾಗಿದೆ. ಏನು ಯೋಚನೆ ಮಾಡ್ತಾ ಇದೀಯಾ? ಕನೆಕ್ಟ್ ಮಾಡು. ಹಾ ಡ್ಯಾಡ್. ನಾನು ನಿಜವಾದ ಮಗ ಅಲ್ಲ ಅಂತ ಗೊತ್ತಾದ ತಕ್ಷಣ ಡ್ಯಾಡ್ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ನಾನು ಇಷ್ಟು ದಿನ ಪಡ್ಕೊಂಡಿದ್ದೆಲ್ಲ ಕಳ್ಕೊತೀನಿ. ಈ ಮನೆಯಿಂದ ಹೊರಗೆ ಹೋಗೋಕೆ ಮೂಮೆಂಟ್ ಹತ್ರ ಬರ್ತಿದೆ ಅನಿಸುತ್ತೆ. ಛೇ, ಯಾಕೆ ಅಳಿಮೆಯ ಕೈ ನಡುಕ್ತಾ ಇದೆ? ಏನಿಲ್ಲ ಮಾವ, ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಎನರ್ಜಿ ಲೋ ಆಗಿದೆ. ಲೇ, ಏನು ಹುಡುಗ ನೀವು, ಬರೀ ಡಯಟ್ ಅಂತ. ಸರಿ ಮಾಡು. ನೋಡಪ್ಪ, ನಿನ್ಗೆ ಆಗಿಲ್ಲ ಅಂದ್ರೆ ನಂದೀಶ ಮಾಡ್ತಾನೆ, ನೀನು ಟಿಫನ್ ಮಾಡು. ನೋ ಇಟ್ಸ್ ಓಕೆ ಡ್ಯಾಡ್, ನಾನೇ ಮಾಡ್ತೀನಿ. ಸರಿ, ಬೇಗ ಮಾಡು. ನಾನು ಈ ಮನೆಯಿಂದ ಹೊರಗೆ ಹೋಗೋಕೆ ತುದಿಗಾಲ ನಿಂತಿರೋ ಫೀಲ್ ಆಗ್ತಿದೆ. ಇಲ್ಲ, ನಾನು ಹೋಗಲ್ಲ. ನಾನು ಯಾವುದನ್ನು ಕಳ್ಕೊಳ್ಳಲ್ಲ. ಈ ಸೀಕ್ರೆಟ್ ಆಗಿಯೇ ಇರಬೇಕು. ಸಾರಿ ಡ್ಯಾಡ್, ಅದು ಕೈ ಸ್ಲಿಪ್ ಆಗಿ. ಕೆಲಸ ಮಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಬೇಕು. ನಿನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು. ಬಾಬುಜಿ ಏನೋ ಗೊತ್ತಾದ್ದೇ ಮಾಡಿದ್ದಾನೆ, ಹೋಗ್ಲಿ ಬಿಡಿ. ಅದೆಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಹೋಗ್ಲಿ ಬಿಡಿ ಯಜಮಾನ್ರೆ, ಹಾರ್ಡ್ ಡಿಸ್ಕ್ ರಿಟ್ರೀವ್ ಮಾಡಿದ್ರೆ ಎಲ್ಲ ವಾಪಸ್ ಬರುತ್ತೆ ಅಂತ ನಮ್ಮ ಅಕೌಂಟೆಂಟ್ ಹೇಳ್ತಾ ಇದ್ರು. ಹಾ ಡ್ಯಾಡ್, ನಂಗೆ ರಿಟ್ರೀವ್ ಮಾಡೋದು ಗೊತ್ತು. ಒಂದು 2 days ಟೈಮ್ ಕೊಡಿ, ನಾನು ಮಾಡ್ತೀನಿ. ಸರಿ, ಬೇಗ ಹೋಗಿ ಆ ಕೆಲಸನಾದ್ರು ಮಾಡ್ಕೊಂಡು ಬಾ. ಸಾರಿ ಡ್ಯಾಡ್, ಗೊತ್ತಾಗ್ಲಿಲ್ಲ. ಸರಿ, ನಾನು ಕೋಪದಲ್ಲಿ ಏನೋ 1-2 ಮಾತು ಅಂದ್ಬಿಟ್ಟೆ. ಸಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಬೇಗ ಮಾಡ್ಕೊಂಡು ಬಾ. ಸರಿ ಡ್ಯಾಡ್. ಅಯ್ಯೋ, ನನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಟಿದ್ದೀರಾ ಡ್ಯಾಡ್. ಈ ಹಾರ್ಡ್ ಡಿಸ್ಕಲ್ಲಿರೋ ಡೇಟಾ ನಿಮಗೆ ಕೊಡ್ತೀನಿ ಅಂದ್ಕೊಂಡಿದ್ದೀರಾ? ಅದು ನಿಮ್ಮ ಭ್ರಮೆ. ಈ ಆಸೆ ಬಿಟ್ಬಿಡಿ ಡ್ಯಾಡ್. ಶಿವಾನಿ ಅವರೇ, ಶಿವಾನಿ ಅವರೇ, ಶಿವಾನಿ. ತ್ರಿವಿಕ್ರಮ್, ಏನ್ ಇಷ್ಟೊತ್ತಿನಲ್ಲಿ? ಏನಿಷ್ಟು ಖುಷಿಲಿದ್ದೀರಾ? ಟುಡೇ ಐ ಆಮ್ ಸೋ ಹ್ಯಾಪಿ. ಇಡೀ ಜಗತ್ನಲ್ಲಿ ನನ್ನಷ್ಟು ಖುಷಿಯಾಗಿರೋ ಯಾರು ಇಲ್ಲ. ಕಾರಣ ಕೇಳ್ಬೋದಾ? ಹೇಳೋ ಟೈಮ್ ಬಂದಿಲ್ಲ. ಟೈಮ್ ಬಂದಾಗ 100% ನಾನೇ ಹೇಳ್ತೀನಿ. ಇನ್ಮೇಲೆ ನಂಗೆ ಯಾವ ಕಾಂಪಿಟೇಟರ್ಸು ಇಲ್ಲ. ತಡಿಯೋರು ಹಿಡಿಯೋರು ಒಬ್ರು ಇಲ್ಲ. ಇನ್ಮೇಲೆ ನಾನೇ ರಾಜ, ಅವನೇ ಆಡು. ಯಾರು ಆಳು? ತ್ರಿವಿಕ್ರಮ್, ನೀವೇನ್ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಲೇವಿಟ್ ಶಿವಾನಿ ಅವರೇ, ಅದನ್ನೆಲ್ಲ ಬಿಟ್ಟಾಕಿ. ಇವತ್ತೇನು ದಿನ ಅಂತ ಗೊತ್ತಿದೆಯಾ ನಿಮಗೆ? ಇವತ್ತಾ? ಏನು? ಇನ್ 2 minutes ಎಲ್ಲ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ನೋ 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 ನೋ, ನೀವು ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ನೀವು ಕಣ್ಣಾರೆ ನೋಡಿ ಎಂಜಾಯ್ ಮಾಡಬೇಕು. ತ್ರಿವಿಕ್ರಮ್, ಹೇಳ್ಬೋದಲ್ವಾ? ಸುಮ್ಮನೆ ಯಾಕೆ ಆಟ ಆಡಿಸ್ತೀರಾ? ಓಕೆ, ಕ್ಲೋಸ್ ಯುವರ್ ಐಸ್. ನೋ, ಸಾರಿ.